ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ರಾಜಕಾರಣದಲ್ಲಿ ಇವತ್ತೊಂದು ಬಿರುಗಾಳಿ ಎದ್ದಿದೆ. ಇದೇನು ಬಿರುಗಾಳಿ ಅನಿರೀಕ್ಷಿತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಒಂದು ರೀತಿಯಲ್ಲಿ ನಿರೀಕ್ಷಿತವೇ. ಯಾಕೆಂದರೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ, ಸಿದ್ದರಾಮಯ್ಯನವರನ್ನು ಬದಲಾಯಿಸಲಾಗುತ್ತೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ಥಾನಮಾನ ಸಿಗುತ್ತೆ. ಇದೆಲ್ಲ ಚರ್ಚೆಗಳು ಕಳೆದ 2.5 ವರ್ಷದಿಂದ ನಡೀತಾ ಇದೆ. ಯಾವಾಗ ಆಗುತ್ತೆ ಅನ್ನೋದು ಮಾತ್ರ ಈಗಿರುವಂತಹ ಕುತೂಹಲ ಅಷ್ಟೇ. ಅದು ನವೆಂಬರ್ಗಾಗತ್ತಾ, ಡಿಸೆಂಬರ್ಗಾಗತ್ತಾ, ಅಥವಾ ಸೆಪ್ಟೆಂಬರ್ನಲ್ಲೇ ಆಗುತ್ತಾ, ಈ ಕುತೂಹಲ ಮಾತ್ರ ಉಳ್ಕೊಂಡಿರುವಂಥದ್ದು. ಮೊನ್ನೆ ಡಿ.ಕೆ. ಶಿವಕುಮಾರ್ ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಲ್ಲ, ನನ್ನ ಪ್ರಾರ್ಥನೆ ಫಲಿಸುತ್ತೆ, ಪ್ರಾರ್ಥನೆ ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ ಅಂತ. ಆ ಮಾರ್ಮಿಕವಾದಂತಹ ಸ್ಟೇಟ್ಮೆಂಟ್ ಇವತ್ತು ಸತ್ಯ ಆಗಿದೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಪ್ರಾರ್ಥನೆ ಫಲಿಸಿದಂತೆ ಕಂಡು ಬರ್ತಾ ಇದೆ. ಅದೇನು ಕೇಳಿದ್ರೆ, ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಥಾನಮಾನವನ್ನು ಕಲ್ಪಿಸಿ ಹೈಕಮಾಂಡ್ ಆದೇಶವನ್ನು ಹೊರಡಿಸಿದೆ. ಇದು ಹೆಂಗೆ ಕೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಒಂದು ಮೆಸೇಜ್ ಕೊಟ್ಟಿದೆ. ನೀವು ರಾಜೀನಾಮೆ ಕೊಡುವಂತಹ ಸಂದರ್ಭ ಸನ್ನಿಹಿತವಾಗಿದೆ, ನೀವು ಕೊಡಲೇಬೇಕು ಅನ್ನುವಂಥ ಮೆಸೇಜನ್ನು ಈ ಮೂಲಕವಾಗಿ ಕೊಟ್ಟಿದೆ. ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಉತ್ತರ ಇದೆಯಲ್ಲ, ಇದು ಬಹಳ ಕುತೂಹಲಕಾರಿಯಾಗಿದೆ. ಅಂದರೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಅಷ್ಟು ಸಲೀಸಾಗಿರೋದಿಲ್ಲ. ಸಿದ್ದರಾಮಯ್ಯನವರು ಹಲವು ಆಪ್ಷನ್ಗಳನ್ನು ಇಟ್ಕೊಂಡಿದ್ದಾರೆ ಎನ್ನುವಂಥದ್ದು ಇವತ್ತು ಅವರ ಮಾತಿನಿಂದಲೇ ಬಹಳ ಸೂಚ್ಯವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಿದು ಡೆವಲಪ್ಮೆಂಟ್? ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಡ್ತಾರ? ಕಾಂಗ್ರೆಸ್ ಹೈಕಮಾಂಡ್ನ ಮಾತನ್ನು ಸಿದ್ದರಾಮಯ್ಯನವರು ಕೇಳ್ತಾರ? ಈ ಹಿಂದೆ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಯಾವ ಸ್ಥಿತಿಯನ್ನು ತಂದಿಟ್ಟಿದ್ರೋ ಅದೇ ಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯನವರು ಬಂದು ತಲುಪಿದಾರಾ? ರಾಷ್ಟ್ರ ರಾಜಕಾರಣದಲ್ಲಿ ಖರ್ಗೆಗೆ ಸಿಕ್ಕಂತಹ ಯಶಸ್ಸು ಸಿದ್ದರಾಮಯ್ಯನವರಿಗೂ ಸಿಗುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ದಿಢೀರ್ ಅಂತ ಒಂದು ಆದೇಶ ಮಾಡುತ್ತೆ. ಅದೇನು ಕೇಳಿದ್ರೆ, ಎಐಸಿಸಿಯ OBC ಕಮಿಟಿಯ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವರನ್ನ ನೇಮಿಸಿ ಮಾಡಿದಂತಹ ಆದೇಶ. ಅದು ಯಾವಾಗ ಈ ಆದೇಶ ಹೊರಬೀಳುತ್ತೋ ರಾಜ್ಯದ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಬಿರುಗಾಳಿ ಹೇಳುತ್ತೆ. ಯಾಕೆಂತಂದ್ರೆ ಇದು ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಟ್ಟು ಇಳಿರಿ ಅನ್ನೋದಕ್ಕೆ ಡೈರೆಕ್ಟ್ ಆಗಿ ಹೈಕಮಾಂಡ್ ಕೊಟ್ಟಂತಹ ಮೆಸೇಜ್ ಇದು. ಮಿತ್ರರೇ, ಅದು ಬಿಜೆಪಿಗಿರ್ಲಿ ಕಾಂಗ್ರೆಸ್ಗಿರ್ಲಿ ಅಧಿಕಾರ ಹಸ್ತಾಂತರ ಅಂತಂದ್ರೆ ಅದು ಅಷ್ಟು ಈಸಿ ಆದಂತಹ ವಿಚಾರ ಅಲ್ಲ. ಆಲ್ರೆಡಿ ಒಬ್ಬ CM ಆಗಿರ್ತಾರೆ, ಅವರನ್ನು ಇಳಿಸಿ ಹೊಸಬರನ್ನ ನೇಮಿಸುವಂತಹದ್ದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಜೇನುಗೂಡಿಗೆ ಕಲ್ಲೆಸೆಯುವಂತಹ ಕೆಲಸವೇ ಸರಿ. ಅದರಲ್ಲೂ ಕೂಡ ಈ ಮಾಸ್ ಲೀಡರ್ ಇರ್ತಾರಲ್ಲ, ಅವರನ್ನ ಅಷ್ಟು ಸುಲಭಕ್ಕೆ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಹಲವಾರು ಆಪ್ಷನ್ಗಳಿರ್ತವೆ. ಆ ರಾಷ್ಟ್ರೀಯ ಪಕ್ಷ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಆಪ್ಷನ್ಗಳು ಜಾಸ್ತಿ ಇರ್ತವೆ. ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಬಹುದು, ಅಥವಾ ಇನ್ಯಾವುದಾದ್ರೂ ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿ ಮಾಡಬಹುದು, ಏನಾದ್ರೂ ಒಂದು ಕಡೆ ಗಂಜಿ ಕೇಂದ್ರವನ್ನು ತೆಗೆದು ಅವರನ್ನ ಅಕಾಮಡೇಟ್ ಮಾಡಬಹುದು. ಆದರೆ ಕಾಂಗ್ರೆಸ್ ಪಕ್ಷದ ಇವತ್ತಿನ ಸ್ಥಿತಿಯಲ್ಲಿ ಅವರಿಗೆ ಅಂತಹ ಯಾವ ಆಪ್ಷನ್ನೂ ಕೂಡ ಇಲ್ಲ. ಯಾವುದಾದ್ರೂ ರಾಜ್ಯಕ್ಕೆ ಸಿದ್ದರಾಮಯ್ಯನವರನ್ನ ರಾಜ್ಯಪಾಲರನ್ನಾಗಿ ಕಳುಹಿಸೋದಕ್ಕೆ ಕಾಂಗ್ರೆಸ್ಗೆ ಅಧಿಕಾರವೇ ಇಲ್ಲ. ಇನ್ನು ಕೇಂದ್ರದಲ್ಲಿ ಹುದ್ದೆ ಕೊಡೋಣ ಅಂತಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ. ಇನ್ನು ಪಕ್ಷದಲ್ಲಿ ದೊಡ್ಡ ಸ್ಥಾನಮಾನವನ್ನು ಕೊಡೋಣ ಅಂತಂದ್ರೆ ಸದ್ಯದ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಸರಿಯಾಗುವಂತಹ ಸ್ಥಾನಮಾನ ಅಂತಂದ್ರೆ ಅದು AICC ಅಧ್ಯಕ್ಷ ಸ್ಥಾನ. ಅದನ್ನ ಬಿಟ್ಟರೆ ನೀವು ಇನ್ಯಾವುದೇ ಹುದ್ದೆಯನ್ನು ಅವರಿಗೆ ಕೊಡೋದಕ್ಕಿಲ್ಲ. AICC ಅಧ್ಯಕ್ಷರನ್ನಾಗಿ ಮಾಡೋದಕ್ಕೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಖರ್ಗೆ ಅವರು ಅಲ್ಲಿದ್ದಾರೆ, ಅವರು ಕೂಡ ಕರ್ನಾಟಕದವರು, ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು, ದಲಿತ ನಾಯಕ. ಇಂತಹ ಸಂದರ್ಭದಲ್ಲಿ ಖರ್ಗೆಯನ್ನು ಟಚ್ ಮಾಡುವಂತಹ ಧೈರ್ಯವಾಗಲಿ, ದಮ್ಮಾಗಲಿ, ತಾಕತ್ತಾಗಲಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ದಲಿತ ವೋಟ್ ಬ್ಯಾಂಕ್ ಅನ್ನು ಕೂಡ ನಂಬಿಕೊಂಡಿದೆ. ಹೀಗಾಗಿ ಖರ್ಗೆ ಅವರನ್ನ ಟಚ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಏನ್ ಮಾಡೋದು? ಯಾವುದೇ ಹುದ್ದೆಯನ್ನ ತೋರಿಸದೆ ಅವರನ್ನ ಕೆಳಗಿಳಿಸಿದ್ದೆ ಆದ್ರೆ ಅವರು ರೆಬಲ್ ಆಗಬಹುದು. ಹೀಗಾಗಿ ಅವರಿಗೊಂದು ಸಂದೇಶವನ್ನೂ ಕೊಡಬೇಕು, ಜೊತೆಗೆ ಅವರನ್ನ ಬೇರೆ ಕಡೆ ನಿಯೋಜನೆಯನ್ನು ಕೂಡ ಮಾಡಬೇಕು. ಈ ಒತ್ತಡದಲ್ಲಿ ಕಾಂಗ್ರೆಸ್ ಇತ್ತು. ಅದಕ್ಕೆ ಅವರಿಗೆ ಸಿಕ್ಕಂತಹ ಹುದ್ದೆ ಯಾವುದು ಕೇಳಿದ್ರೆ AICC OBC ಕಮಿಟಿಯ ಅಧ್ಯಕ್ಷ. ಮಿತ್ರರೇ, ಈ ಹೆಸರನ್ನು ಕೇಳದಂತಹ ಸಂದರ್ಭದಲ್ಲಿ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ಹೋದೆ. ಇದು ಕಾಂಗ್ರೆಸ್ನಲ್ಲಿ ಎಷ್ಟು ಮಹತ್ವ ಇದೆ? ಇದೇನು ತೀರಾ ಪ್ರಭಾವಿ ಹುದ್ದೆಯಾ? ಏನು ಖರ್ಗೆ ಅವರಿಗೆ ಸರಿಸಮವಾಗಿ ಕೂತ್ಕೊಳ್ಳುವಂತಹ ಹುದ್ದೆಯಾ ಕೇಳಿದ್ರೆ ಇದಕ್ಕೇನು ಕಾಂಗ್ರೆಸ್ ಇಷ್ಟು ದಿನ ಅಂತಹ ಮಹತ್ವವನ್ನೇ ಕೊಟ್ಟಿಲ್ಲ. ಯಾರೋ ಸಾಮಾನ್ಯ ವ್ಯಕ್ತಿಯನ್ನು ತಂದು ಕೂರಿಸಲಾಗ್ತಾ ಇತ್ತು. ಸಿದ್ದರಾಮಯ್ಯನವರಂತಹ ಸೀಸನ್ ಪಾಲಿಟಿಷಿಯನ್ ಅನ್ನ ಇಲ್ಲಿಗೆ ತಂದು ಕೂರಿಸಿಲ್ಲ. ಇದೇ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಇಂತಹ ಒಂದು ಎಕ್ಸ್ಪೆರಿಮೆಂಟ್ಗೆ ಕೈ ಹಾಕಿದೆ. ಇದನ್ನ ಎರಡು ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದು. ಮೊದಲನೇದಾಗಿ, ನಿಜವಾಗ್ಲೂ ಕಾಂಗ್ರೆಸ್ AICC OBC ಕಮಿಟಿಯ ಅಧ್ಯಕ್ಷಗಾದಿಯನ್ನ ಸಿದ್ದರಾಮಯ್ಯನವರಿಗೆ ಕೊಟ್ಟು ಆ ಇಡೀ ಕಮಿಟಿಯನ್ನ ಮೇಲೆತ್ತುವಂತಹ ಕೆಲಸ ಮಾಡ್ತಾ ಇದೆ ಅಂತ ಒಂದು ರೀತಿಯಾಗಿ ನೋಡಬಹುದು. ಇನ್ನೊಂದು, ಅಷ್ಟೇನು ಮಹತ್ವ ಇಲ್ಲದಂತಹ ಹುದ್ದೆಗೆ ಸಿದ್ದರಾಮಯ್ಯನವರನ್ನ ಕಳುಹಿಸುವ ಮೂಲಕ ಸಿದ್ದರಾಮಯ್ಯನವರ ಇಮೇಜ್ ಅನ್ನ ಕೆಳಗೆ ತರುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹೀಗೂ ಕೂಡ ವಿಶ್ಲೇಷಣೆ ಮಾಡಬಹುದು. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರ ನಿರ್ಧಾರ ಏನಾಗಿರುತ್ತೆ ಅದರ ಮೇಲೆ ಇದೆಲ್ಲದರ ಯಶಸ್ಸು, ಗೆಲುವು, ಸೋಲು ಎಲ್ಲವೂ ನಿರ್ಧಾರ ಆಗುತ್ತೆ. ಸದ್ಯ ಕಾಂಗ್ರೆಸ್ ದಿಢೀರ್ ಅಂತ ಸಿದ್ದರಾಮಯ್ಯನವರಿಗೆ ಈ ಹುದ್ದೆಯನ್ನ ತೋರಿಸಿದ್ದನ್ನ ನೋಡಿದ್ರೆ ಸಿದ್ದರಾಮಯ್ಯನವರಿಗೆ ಒಂದು ಗಂಜಿ ಕೇಂದ್ರ ತೆಗೆದು ಬಿಡುತ್ತಾ ಕಾಂಗ್ರೆಸ್?
ಈ ಒಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಯಾಕೆ ಕೇಳಿದ್ರೆ AICC ಇಂದ ಈ ಘೋಷಣೆ ಆಯ್ತಲ್ಲ, ಅದಾದ ಬಳಿಕ ಸಿದ್ದರಾಮಯ್ಯನವರ ಉತ್ತರ ಹಾಗೆ ಇತ್ತು. ಈ ವಿಚಾರ ನನಗೇನು ಗೊತ್ತಿಲ್ಲ, ಮೀಡಿಯಾದಲ್ಲಿ ನೋಡ್ಬಿಟ್ಟು ಗೊತ್ತಾಯ್ತು, ನನ್ನ ಬಳಿಯಲ್ಲೇನು ಹೈಕಮಾಂಡ್ ಚರ್ಚಿಸಿಲ್ಲ, ಹೀಗಂತ ಒಂಥರ ಆಶ್ಚರ್ಯಕರ ರೀತಿಯಲ್ಲೇ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಅಂದ್ರೆ ಅಧಿಕಾರ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಳ್ತಾ ಇದೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಯಿತು. ಇಲ್ಲದೆ ಹೋದ್ರೆ ಈ AICC OBC ಕಮಿಟಿಯ ಅಧ್ಯಕ್ಷ ಗಾದಿಗೆ ಅಷ್ಟೆಲ್ಲ ಮಹತ್ವ ಇದ್ದಿದ್ರೆ ಸಿದ್ದರಾಮಯ್ಯನವರ ಬಳಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಚರ್ಚೆ ಮಾಡ್ತಾ ಇರಲಿಲ್ವಾ? ನಿಮ್ಮನ್ನು ಇಂತಹ ಸ್ಥಾನ ಕೊಟ್ಟು ಇಲ್ಲಿಗೆ ತಂದು ಕೂರಿಸ್ತೀವಿ, ನೀವು ಇಂತಿಂಥ ಕೆಲಸ ಮಾಡಬೇಕು, ಇದನ್ನ ಇಷ್ಟು ಮೇಲೆತ್ತಬೇಕು, ಈ ಮೂಲಕವಾಗಿ ಪಕ್ಷವನ್ನ ಬಲವರ್ಧನೆ ಮಾಡಬೇಕು, ಹೀಗೆಲ್ಲ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಆಗಿರ್ತಾ ಇತ್ತು. ಅದೇನೂ ಆಗಿಲ್ಲ, ಏಕಾಏಕಿಯಾಗಿ ಅವರ ಹೆಸರನ್ನ ಘೋಷಣೆ ಮಾಡಲಾಯಿತು ಅಂತಂದ್ರೆ ಅದು ಕೇವಲ ಗಂಜಿ ಕೇಂದ್ರ ಅಷ್ಟೇ. ಸಿದ್ದರಾಮಯ್ಯನವರನ್ನ ಅಲ್ಲಿಗೆ ಕಳುಹಿಸಿಬಿಟ್ಟು ಇಲ್ಲಿ CM ಕುರ್ಚಿ ಖಾಲಿ ಮಾಡುವಂತಹ ಒಂದು ಪ್ರಯತ್ನ. ಇದರ ಪರಿಣಾಮ ಏನು? ಸಿದ್ದರಾಮಯ್ಯನವರು ಇದನ್ನು ಒಪ್ಕೊಂಡ್ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರ ಕೇಳಿದ್ರೆ ನನಗನಿಸಿದ ಮಟ್ಟಿಗೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತಹ ಸಾಧ್ಯತೆಗಳು ತೀರಾ 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 ಕಡಿಮೆ. ನಾನು ಸಿದ್ದರಾಮಯ್ಯನವರನ್ನ ತುಂಬಾ ಹತ್ತಿರದಿಂದ ಬಲ್ಲೆ. ಅವರ ಸ್ವಭಾವ ಏನು, ಅವರ ಆಸಕ್ತಿಗಳೇನು ಎಲ್ಲದೂ ಕೂಡ ನನಗೆ ಸ್ವಲ್ಪ ಗೊತ್ತಲ್ಲ. ಹೀಗಾಗಿ ನಾನು ಹೇಳ್ತಾ ಇದ್ದೀನಿ, ಅವರು ಯಾವ ಕಾರಣಕ್ಕೂ ಕೂಡ ಖರ್ಗೆ ಅವರಂತೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಇನ್ನೇನೋ ಮಿರಾಕಲ್ ಆಗಬೇಕಷ್ಟೇ. ಅದನ್ನು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣ ಒಗ್ಗೋದಿಲ್ಲ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಮೊದಲನೇದಾಗಿ ಅವರಿಗೆ ಅಷ್ಟು ಆಸಕ್ತಿ ಕೂಡ ಇಲ್ಲ. ಎರಡನೇದಾಗಿ ಅವರಿಗೆ ಭಾಷೆಯ ಸಮಸ್ಯೆ. ಸಿದ್ದರಾಮಯ್ಯನವರಿಗೆ ಇಂಗ್ಲಿಷ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಆದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅದು ಸಾಕಾಗೋದಿಲ್ಲ. ರಾಷ್ಟ್ರ ರಾಜಕಾರಣಕ್ಕೆ ಇಂಗ್ಲಿಷ್ ಅಷ್ಟು ಬೇಕಾಗೋದಿಲ್ಲ. ರಾಷ್ಟ್ರ ರಾಜಕಾರಣಕ್ಕೆ ಬೇಕಾಗುವಂತದ್ದು ಹಿಂದಿ ಭಾಷೆ. ಹಿಂದಿಯಲ್ಲಿ ಬಹಳ ಸುಲಲಿತವಾಗಿ ಮಾತನಾಡ್ತಾರೆ ಅಂತಂದ್ರೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಮಿಂಚಬಹುದು. ಈಗ ಖರ್ಗೆ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಶಸ್ಸು ಸಿಕ್ತು ಅಂತಂದ್ರೆ ಅವರಿಗೆ ಹಿಂದಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅವರು ಹೈದರಾಬಾದ್ ಕರ್ನಾಟಕ ಭಾಗದ ನಾಯಕ, ಅಲ್ಲಿ ಹಿಂದಿ ಎಲ್ಲರಿಗೂ ಬರುತ್ತೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭಾಷೆ ಸಮಸ್ಯೆ ಆಗಿಲ್ಲ. ಆದರೆ ಸಿದ್ದರಾಮಯ್ಯನವರಿಗೆ ಅಷ್ಟು ಸುಲಲಿತವಾಗಿ ಹಿಂದಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ, ನನಗೆ ರಾಷ್ಟ್ರ ರಾಜಕಾರಣ ಎಲ್ಲ ಒಗ್ಗೋದಿಲ್ಲ ಅಂತ. ಅದು ಅಲ್ಲದೆ ಮಿತ್ರರೇ, ಸಿದ್ದರಾಮಯ್ಯನವರಿಗೆ ಏಜ್ ಆಗಿದೆ. ಕೇಂದ್ರದಲ್ಲಿ ಇನ್ನು 4 ವರ್ಷ ಮೋದಿಯವರ ಸರ್ಕಾರ ಬಹಳ ಸುಭದ್ರವಾಗಿರುತ್ತೆ. 2029ಕ್ಕೆ ಮತ್ತೆ ಚುನಾವಣೆ ಬರುವಂತಹದ್ದು. ಅಷ್ಟು ಸಮಯ ಕಾದು ಆ ಚುನಾವಣೆಯನ್ನ ಗೆದ್ದು ಆನಂತರ ಕೇಂದ್ರದಲ್ಲಿ ಏನೋ ಅಧಿಕಾರವನ್ನ ಹಿಡಿಬೇಕು. ಇದೇ ಕಾರಣದಿಂದ ಸಿದ್ದರಾಮಯ್ಯನವರಿಗೆ ಅಷ್ಟು ಹುಮ್ಮಸ್ಸಾಗ್ಲಿ ಆಸಕ್ತಿ ಆಗ್ಲಿ ಯಾವುದೂ ಕೂಡ ಇಲ್ಲ. ಬದಲಾಗಿ ಕರ್ನಾಟಕದಲ್ಲಿ ಅವರಿಗೆ ಅಧಿಕಾರ ಇದೆ. ಬಹಳ ಸುಭದ್ರವಾದಂತಹ ಸರ್ಕಾರ ರಚನೆ ಮಾಡಿದ್ದಾರೆ. MLAಗಳ ಬಲ ಇದೆ. ಇಂತಹ ಸಂದರ್ಭದಲ್ಲಿ ಈ ಅಧಿಕಾರವನ್ನ ತ್ಯಾಗ ಮಾಡಿ ಇನ್ನೆಲ್ಲೋ ಹೋಗಿ ಇನ್ಯಾವತ್ತೂ ಅಧಿಕಾರವನ್ನ ಪಡಿತೀನಿ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಅದಕ್ಕೆಲ್ಲ ಮನಸ್ಸೇ ಇಲ್ಲ. ಹೀಗಾಗಿ ಮಿತ್ರರೇ, ಸಿದ್ದರಾಮಯ್ಯನವರು ಮುಂದೆ ಏನ್ ಮಾಡ್ತಾರೆ ಎನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಯಾಕೆಂದ್ರೆ ಹೈಕಮಾಂಡ್ ಒಂದು ಸೂಚನೆಯನ್ನ ಕೊಟ್ಟಿದೆ, DK ಶಿವಕುಮಾರ್ ಅವರನ್ನ ನಾವು ಮುಂದೆ CM ಮಾಡೋದಂತೂ ಫಿಕ್ಸ್ ಅಂತ. ಯಾವಾಗ ಸಿದ್ದರಾಮಯ್ಯನವರಿಗೆ AICC OBC ಕಮಿಟಿಯ ಚೇರ್ಮನ್ ಆಗಿ ಘೋಷಿಸಲಾಯಿತು, ಆಗ್ಲೇ ಈ ಕುತೂಹಲಕ್ಕೆ ತೆರೆ ಬಿದ್ದು ಬಿಡ್ತು. ಇನ್ನೇನು ಆ ಪ್ರಶ್ನೆಯೇ ಇಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಫಿಕ್ಸ್. ಈಗ ಸ್ಮೂತ್ ಆಗಿ ಅಧಿಕಾರ ಹಸ್ತಾಂತರ ಆಗುತ್ತಾ ಅಥವಾ ಇದು ರಂಪರಾಡಿ ಆಗುತ್ತಾ? ಸಿದ್ದರಾಮಯ್ಯನವರು ಏನಾದರೂ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನ ತೆಗೆದುಕೊಳ್ತಾರ? ನಿಮ್ಗೆ ನೆನಪಿರಲಿ, ಇವತ್ತಿಗೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚು ಶಾಸಕ ಬಲ ಇದೆ. ಸಿದ್ದರಾಮಯ್ಯ ಪಕ್ಷದಿಂದಲೇ ಹೊರ ಹೋಗ್ಬಿಟ್ಟು ಏನೋ ಮಾಡಬೇಕು ಅಂತೇನಿಲ್ಲ. ಅವರು ಮುನಿಸ್ಕೊಂಡು ಒಂದು ಬದಿಯಲ್ಲಿ ಕೂತ್ಕೊಂಡ್ರೆ ಸಾಕು. ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನು ಅನುಭವಿಸುತ್ತೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಹಿಂದಿನ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಕರ್ನಾಟಕದಲ್ಲಿ 3 ಮಾಸ್ ಲೀಡರ್ಗಳನ್ನು ನಾವು ನೋಡಬಹುದು. JDS ಅಂತ ಬಂದರೆ ದೇವೇಗೌಡರಿಗೂ ಕೂಡ ಬಹಳ ದೊಡ್ಡ ವರ್ಚಸ್ಸಿತ್ತು. ಆದರೆ ಅವರು ಜಾತ್ಯತೀತ ಜನತಾದಳ ಆದ ಬಳಿಕ ಅವರ ವರ್ಚಸ್ಸು ಕೇವಲ ಹಳೆ ಮೈಸೂರು ಭಾಗಕ್ಕಷ್ಟೇ ಸೀಮಿತವಾಯಿತು. ಇನ್ನು BJP ಅಂತ ಬಂದರೆ ಯಡಿಯೂರಪ್ಪನವರಿಗೆ ಆ ವರ್ಚಸ್ಸಿದೆ. ಅವರೊಬ್ಬ ಮಾಸ್ ಲೀಡರ್. ಅವರಿಗೆ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಫಾಲೋವರ್ಸ್ ಇದ್ದಾರೆ. ಈಗ ಯಡಿಯೂರಪ್ಪನವರು ಚಾಮರಾಜನಗರದ ಯಾವುದೋ ಒಂದು ಭಾಗಕ್ಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಸಹಜವಾಗಿ ಒಂದಷ್ಟು ಜನ ಸೇರ್ತಾರೆ. ಅದು ಜಾತಿ ಕಾರಣದಿಂದಲೂ ಆಗಿರಬಹುದು, ಪಕ್ಷದ ಕಾರಣದಿಂದಲೂ ಆಗಿರಬಹುದು. ಅದೇ ರೀತಿಯಾಗಿ ವರ್ಚಸ್ಸಿಟ್ಟುಕೊಂಡಿರುವಂತಹ ಇನ್ನೊಬ್ಬ ನಾಯಕ ಅಂತ ಅದು ಸಿದ್ದರಾಮಯ್ಯನವರಿಗೂ ಕೂಡ ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲಿ ಹೋಲ್ಡ್ ಇದೆ. ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಓಟ್ಗಳನ್ನು ಟರ್ನ್ ಮಾಡುವಂತಹ ಕೆಪಾಸಿಟಿ ಇದ್ದಂತಹ ನಾಯಕ. ಇಂತಹ ನಾಯಕನನ್ನ ನೀವು ಅಧಿಕಾರದಿಂದ ಇಳಿಸ್ತಾ ಇದ್ದೀರಿ ಅಂತಂದ್ರೆ ಅದರ ಒಂದಷ್ಟು ಪರಿಣಾಮವನ್ನ ಪಕ್ಷ ಎದುರಿಸಲೇಬೇಕಾಗುತ್ತೆ. ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಕೋಆಪರೇಟ್ ಮಾಡ್ತಾರೆ? ಕೇಂದ್ರದ ಹೈಕಮಾಂಡ್ ಹೇಳದಂತೆ ಕೇಂದ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರು ಶಿಫ್ಟ್ ಆಗ್ಬಿಡ್ತಾರಾ? ಅಥವಾ ಇಲ್ಲಪ್ಪ ನಾನು ಯಾವುದನ್ನು ತೆಗೆದುಕೊಳ್ಳೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ, ಕರ್ನಾಟಕದಲ್ಲೇ ಪಕ್ಷ ಸಂಘಟನೆಯನ್ನ ಮಾಡ್ತೀನಿ ಅಂತ ಸುಮ್ಮನೆ ಕೂರ್ತಾರಾ? ಅಥವಾ ಮುನಿಸಿಕೊಂಡು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾರಾ? ಇದು ಬಹಳ ದೊಡ್ಡ ಪ್ರಶ್ನೆ. ಹೀಗಾಗಿ ಮುಂದಿನ ಕೆಲ ತಿಂಗಳು ರಾಜ್ಯ ರಾಜಕಾರಣ ಬಹಳ ಕುತೂಹಲಕಾರಿಯಾಗಿರುತ್ತೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.